ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೊತೀನಿ. ಸೊ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸೊ ಬನ್ನಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಫ್ರೀ ಆಗಿದ್ದೀವಿ. ಗ್ರೌಂಡ್ ಹೋಗಿ ಬರೋಣ. ಅಲ್ಲಿ ನೋಡಿ ನಮ್ಮ ಬಾವುಟ ಹೆಂಗೆ ಹಾರಾಡ್ತೈತೆ. ಇವತ್ತೆಲ್ಲ ಫುಲ್ಲು ಬಾವುಟ ಇಲ್ಲಿ ನೋಡಿ. ಯಾರ್ಯಾರು ಇವತ್ತು ಫ್ರೀಡಮ್ ಆಗಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಂಜಾಯ್ ಮಾಡ್ತಿದ್ರು ಅವರೆಲ್ಲರಿಗೂ, ಹಾಗೆ ವೋಟಿಂಗ್ ಮಾಡ್ತಿರೋ, ಕಂಪ್ನಿಲಿ ಕೆಲಸ ಮಾಡ್ತಿರೋರು, ಸ್ವಾತಂತ್ರ್ಯ ಸಿಕ್ಕೂ ಕೆಲಸ ಮಾಡ್ತಿರೋರು ಅವರಿಗೂ, ಮನೇಲಿ ಆರಾಮಾಗಿ ಮಲ್ಕೊಂಡಿರೋರಿಗೂ, ಪ್ರತಿಯೊಬ್ಬರು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಂ, ಎಲ್ಲ ಬಾವುಟ ಫ್ಲಾಗ್, ಎಲ್ಲಿ ನೋಡಿದ್ರು ಫ್ಲಾಗ್. ಮಳೆ ಮಳೆ ಬರ್ತೈತಲ್ಲೋ. ಏನ್ ಗುಡಿದು ಮಳೆ ಸ್ಟಾರ್ಟ್ ಆಗ್ತದೆ. ಅಯ್ಯೋ ದೇವ್ರೆ, ಸರಿ ನನ್ನ ಕ್ಯಾಮ್ರಾ ಬೇರೆ ನೆಂದೋಗ್ಬಿಡ್ತೇವೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನ್ ತಂಬಿ ಇದು ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು? ಹಾ, ಓ ಮೈ ದೇವ್ರಿ, ನನ್ನ ಕ್ಯಾಮರಾ ನೆಂದೋಯ್ತಲ್ಲ. ಹಲೋ ಗೈಸ್, ಏನಪ್ಪ ಇದು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ? ನೋಡಿ, ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರವಾಗಿ ಓಡಾಡೋಣ ಅಂತ ಹೋಗ್ತಾ ಇದ್ವಿ. ಮಳೆನೂ ನಮಗೆ ಅದಕ್ಕೆ ಅನುಮತಿ ಕೊಟ್ಟೇ ಇಲ್ಲ. ಮಳೆ ಬಂದ್ಬಿಡ್ತು, ಇಲ್ಲಿ ಅರ್ಧದಲ್ಲಿ ನಿಂತ್ಕೊಳಾಯಿತು. ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಾರೆ ಪಾಪ. ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರೆ ಮಳೆ ಕಾರಣ ಇಲ್ಲೇ ನಿಂತ್ಕೊಂಡು. ಇದು ಯಾವಾಗ ಬರುತ್ತೆ, ಯಾವಾಗ ನಿಲ್ಲುತ್ತೆ? ಬೆಂಗಳೂರಲ್ಲಿ ವೆದರೇ ಹೇಳೋಕ್ಕಾಗಲ್ಲ ಮಾರೆ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಮ್ಮ ಕೆಲಸ ಅಂತೂ ಮಳೆ ಬಂದರೂ ಮಾಡಬೇಕು, ಮಳೆ ಬಂದಿಲ್ಲ ಅಂದರೂ ಮಾಡಬೇಕು. ಸೊ ನಾವು ಇವಾಗಿರೋದು ಬೊಮ್ಮನಹಳ್ಳಿ, ಮುಂದಿನ ನಿಲ್ದಾಣ ಸಿಲ್ಕ್ ಬೋರ್ಡ್. ನೋಡಿ, ಮಳೆ ಬಂದಿರೋದ್ರಿಂದ ಇಲ್ಲೇ ನಿಂತ್ಕೊತಾ ಇದ್ದೀವಿ. ಏನು ಮಾಡೋಂಗಿಲ್ಲ. ಅಲ್ಲಿ ನೋಡಿ ಮಳೆ ಎಷ್ಟು ಜೋರು ಐತೆ. ಇವತ್ತು ಹೋಗ್ತೀವಿಲ್ಲ ಡೌಟೇ, ಹೋಗಿಲ್ಲ ಅಂದರೆ ವಾಪಸ್ ರಿಟರ್ನ್ ಹೋಗ್ತೀವಿ ಅಷ್ಟೇ. ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ಯಾರ್ಯಾರು ಮಾಡಿದರೆ ಆಲ್ರೆಡಿ ಮಳೆ ಬರೋಕ್ಕಿಂತ ಮುಂಚೆ ಅವರಿಗೆಲ್ಲ ಬೆಂಕಿ. ನೀವು ಮತ್ತೆ ಸಿಗೋಣ, ನೋಡೋಣ. ಮಳೆ ನಿಂತರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್, ಲೆಟ್ಸ್ ಗೋ. ನೋಡ್ರಿ ಗುರು, ಮಳೆ ಬಂದಿಲ್ಲ ಅಂದರೂ ಮಡಿವಾಳದಲ್ಲಿ ಟ್ರಾಫಿಕ್ಕು. ಇನ್ನು ಮಳೆ ಬಂದರೆ ಮುಗ್ದೆ ಹೋಯ್ತು ಗುರು, ಹೆವಿ ಟ್ರಾಫಿಕ್ಕು. ಸೊ ಅಲ್ಲಿಂದ ಇಲ್ಲಿ ಬರೋತ್ತಿಗೆ 20 ನಿಮಿಷದ ಮೇಲಾಯ್ತು, 20 ನಿಮಿಷ ಜಾಸ್ತಿನೇ ಆಯ್ತು. ಇಲ್ಲಿ ನೋಡಿ, ಎಷ್ಟು ಬಾವುಟಗಳು ಆಡ್ತಾ ಇದ್ದಾವೆ ಹಂಗೆ. ನೋಡ, ಎಲ್ಲೋದ್ರು ಇಂಡಿಪೆಂಡೆನ್ಸ್ ಡೇ. ಇಲ್ಲಿ ನೋಡ್ರಿ ರೀ, ನಮ್ಮ ಆಂಜನೇಯ ಬಾಸಿದಾರೆ, ಬಾಸು. ಹಾಗೆ ರಾಮನು ಇದ್ದಾನೆ ಪಕ್ಕದಲ್ಲಿ. ಶ್ರೀರಾಮ್, ಜೈ ಶ್ರೀರಾಮ್. ಟ್ರಾಫಿಕ್ಕು ಮಡಿವಾಳದಲ್ಲಿ ಹೆವಿ ಟ್ರಾಫಿಕ್ ಮರ. ಮೆಟ್ರೋ ಬಂದರೂ ಅಷ್ಟೇ, ಬಂದಿಲ್ಲ ಅಂದ್ರೆ ಅಷ್ಟು ಟ್ರಾಫಿಕ್. ಅಲ್ಲಿ ಅದರಲ್ಲೂ ಫ್ಲೈಓವರ್ ಮೇಲೆ ಹೋದ್ರೂ ಟ್ರಾಫಿಕ್. ನೋಡಿ, ಹೇಳ್ತಿದ್ದಂಗೆ ಟ್ರಾಫಿಕ್. 7536. ಇಲ್ಲ, ಆ ಕಡೆ ಹೋಗೋದೇ ತೊಂದರೆ. ಮಳೆ ಬಂದರೆ ಹೊರಗೆ ಹೋಗೋಕ್ಕೆ ಒಂಥರ ಬೇಜಾರಪ್ಪ. ಅಂಡರ್ಗ್ರೌಂಡಲ್ಲಿ ಬೇರೆ ಟ್ರಾಫಿಕ್ ಆಗ್ಬಿಟ್ಟತೆ. ಏನು ನೀರು ನಿಂತ್ಕೊಂಡ್ಬಿಟ್ಟಿದ್ದಾವ ಏನೋ ಗೊತ್ತಿಲ್ಲ. ಓ ಹೆವಿ ಟ್ರಾಫಿಕ್ ತಂಬಿ, ಏನಿದೆ ಹಿಂಗೆ?
ಎಷ್ಟು ಬೇಗ ಹೋಗ್ತೀವೋ ಗೊತ್ತಿಲ್ಲ. ಬಟ್ ಮಳೆ ನಿಂತಿದೆಯಲ್ಲ ಅದೊಂದು ಖುಷಿ. ಆದರೂ ಮಳೆ ಬಂದೋಗ್ಬಿಟ್ರೆ ಹೇಳ್ಬಾರ್ದು. ಬೆಂಗಳೂರು ರೋಡ್ಗೆ ನಮ್ಮನ್ನು ನಾವೇ ಮಿರರಲ್ಲಿ ನೋಡ್ಕೊಳೋಣ. ಲಾಲ್ಬಾಗ್ ಹೊರಟಿದ್ದೀವಿ ರೀ ಇಂಡಿಪೆಂಡೆನ್ಸ್ ಡೇ ದಿನ. ಒಂದಿನಾದ್ರೂ ಇಂಡಿಪೆಂಡೆಂಟ್ ಆಗಿರೋಣ, ಸ್ವಾತಂತ್ರ್ಯವಾಗಿರೋಣ ಅಂತ. ಡೈಲಿ ಇದ್ದಿದ್ದೆ ಅಲ್ವಾ ಕೆಲಸ, ಮನೆ ಜವಾಬ್ದಾರಿ. ಜವಾಬ್ದಾರಿ ಅಂದರೆ ಏನು, ನಾನೇನು ದೊಡ್ಡವನಲ್ಲ, ದೊಡ್ಡವನು ಇದ್ದೀನಿ, ಆದರೆ ಅಷ್ಟೊಂದು ಜವಾಬ್ದಾರಿ ಏನು ತೊಗೊಂಡಿಲ್ಲ. ಎಲ್ಲ ಮನೆಯವರೇ ನೋಡ್ಕೊತಾರೆ. ಆದರೂ ಏನೋ ಒಂದು ಇರುತ್ತೆ ಒಬ್ಬನ ಮಗ ಅಂದಮೇಲೆ. ನೋಡಿ ಅಮ್ಮನ ಕಾಲೇ ನಿಂತೋಗೋಷ್ಟು ನೀರು ನಿಂತಿದ್ದಾವೆ. ಕಂಟ್ರೋಲ್ ಮಾಡಿದ್ರಿ, ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ ನನ್ನ ಪ್ರಕಾರ. ಏನು ಮೀಟ್ರ್ ತಂದ್ರೂ ಟ್ರಾಫಿಕ್ ಅದೇ ಆಗುತ್ತೆ. ಏನು ಗಾಡಿಗಳು ಕಡಿಮೆ ಇದ್ದಾವ ಬೆಂಗಳೂರಲ್ಲಿ, ತಗೊಳೋರೇ ಜಾಸ್ತಿ ಬೆಂಗಳೂರಲ್ಲಿ. ಅಜ್ಜಿನ ಇವಾಗ ಹುಡುಗರು ಪಾಪ ಅವ್ರವ್ರು ಕೆಲ್ಸಕ್ಕೆ ತೊಗೊತಾರೆ, ಸುಮ್ಮನೆ ಅಂತೂ ತೊಗೊಳಲ್ಲ. ಆದರೆ ಟ್ರಾಫಿಕ್ ಆದರೆ ಅವ್ರೇನು ಮಾಡೋಕ್ಕಾಗುತ್ತೆ, ಅವರು ಒಂದು ದುಡಿಯೋ ಕಾರಣಕ್ಕೂ ತೊಗೊತಾರೆ, ಸುಮ್ಮನೆ ತೊಗೊಳಲ್ಲ. ಈಗ ಒಂದು ಸ್ವಲ್ಪ ಫ್ರೀ ಇದೆ ನೋಡ್ರಿ, ಇನ್ನು ಸ್ವಲ್ಪ ದೂರ ಅನ್ಕೊಂತೀನಿ. ಲಾಲ್ಬಾಗು ಮ್ಯಾಪ್ ಏನು ಹಾಕ್ಕೊಂಡಿಲ್ಲ, ಮಡಿವಾಳ ಬಿಟ್ಟಿದ್ದೀನಿ. ಮಡಿವಾಳದಲ್ಲಿ ಎಲ್ಲಿ ಟ್ರಾಫಿಕ್ ಸಿಲ್ಕೋಡು ಮಡಿವಾಳ ಅದು ಇರೋದು, ಇದು ಒಂದು ಸಿಗ್ನಲ್ ಅಷ್ಟೇ. ನಾವು ಡೈಲಿ ಓಡಾಡೋರು ಹೆಂಗೆ ಸಾಯ್ಬೇಡ. ಮತ್ತು ನಾವು ದಿನಕ್ಕೊಂದ್ಸಲ ಬರೋರು, ದಿನಕ್ಕೊಂದ್ಸಲ ಅಲ್ಲ ತಿಂಗಳಲ್ಲಿ ಒಂದ್ಸಲ ಬರೋರು, ಡೈಲಿ ಬರೋರು ಪಾಪ ಅವರಿಗೆ ಅದೇನೋ ಅಂತಾರಲ್ಲ, ದಿನ ಸಾಯೋರು ಗಳಾರೆ, ಅವ್ರಿಗೆ ಗೊತ್ತಿರುತ್ತೆ. ಹಂಗೆ ಹೋಗ್ತಾ ಇರ್ತಾರೆ. ನಾನು ಬಂದ್ಬಿಟ್ಟು 7-8 ವರ್ಷ ಆಗಿದೆ ನಾ ಬೆಂಗಳೂರಿಗೆ. ಫಸ್ಟ್ ಟೈಮ್ ಅಂದರೆ ಇದು ಮೊದಲನೇ ಸಲ ಇಂಡಿಪೆಂಡೆನ್ಸ್ ಡೇನ ಅದು ಹೊರಗಡೆ ಸೆಲೆಬ್ರೇಟ್ ಮಾಡೋಕ್ಕೆ ಅಥವಾ ಓಡಾಡೋಕ್ಕೆ ಹೋಗ್ತಾ ಇರೋದು ಇಂಡಿಪೆಂಡೆನ್ಸ್ ಡೇ ದಿನ. ಅದು ಲಾಲ್ಬಾಗಿಗೆ ಫ್ಲವರ್ ಡೆಕೋರೇಷನ್ ನೋಡೋಕೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ನೋಡಿಲ್ಲ ನಾನು ಹೆಂಗಿದೆ ಅಂತ, ನೋಡ್ಕೊಂಬರೋಣ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮಳೆ ನಿಲ್ತು ಪರವಾಗಿಲ್ಲ, ಅದೇ ಬೆಟರ್ ಆಗಿದ್ದು. ಈ ಮಳೆಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಎಲ್ಲೇ ಹೊರಗಡೆ ಹೋಗ್ತಿದ್ದೀನಿ ಅಂದರೂ ನನಗೂ ಮಳೆಗೂ ಸ್ವಲ್ಪ ದೂರ ಅಂದ್ಕೊತೀನಿ. ಯಾಕೆ ಬರಲ್ಲ ಯಾಕೋ. ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದೆ ಚಾಮುಂಡಿ ಬೆಟ್ಟಕ್ಕೆ, ಅಲ್ಲೂ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಮತ್ತೆ ಮಂತ್ರಾಲಯ ಕೊಟ್ಟಿದ್ವಿ, ಅವಾಗಲೂ ಮಳೆ ಬಂತು. ಅದಾದ್ಮೇಲೆ ಮತ್ತೆ ಮೋದಿ ನೋಡೋಕೆ ಹೋಗೋಣ ಅಂತ ಮೊನ್ನೆ ನೋಡಿದ್ರು ಮಳೆ ಗುರು. ಸೊ ಮಳೆ ಫುಲ್ ನೆನ್ಕೊಂಡೇ ಬಂದಿದ್ದೀನಿ, ಯಾಕೋ ಗೊತ್ತಿಲ್ಲ. ಮಳೆಗೂ ನಮಗೂ ಸ್ವಲ್ಪ ದೂರ ಏನೋ ಆಗಿ ಬರಲ್ಲ ಅಂತ. ಮತ್ತೆ ಟ್ರಾಫಿಕ್ ಕೋರಮಂಗ್ಲ. ಇದು ಅಪಾರ್ಟ್ಮೆಂಟ್ ನಮ್ದಲ್ಲ, ಯಾರೋ ಬೇರೆಯವ್ರದ್ದು. ನೋಡಿ ಲಕ್ಕಿ ರೈಡರ್ 25. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡೋರು ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ. ಕಂಟೆಂಟ್ ಯಾವ ಥರ ಮಾಡೋದು ಅಂತ ಸ್ವಲ್ಪ ಹೇಳ್ಕೊಡಿ, ನನಗೂ ಗೊತ್ತಿಲ್ಲ. ಹೊಸ್ದಾಗಿ ಬಂದಿರೋದ್ರಿಂದ ಕಂಟೆಂಟ್ ಮಾಡೋದು ಯಾವ ಥರ ಏನು ಅಂತ ಇನ್ನೂ ಗೊತ್ತಿಲ್ಲ. ಮಾಡೋಣ, ನೀವು ಹೇಳ್ಕೊಟ್ರೆ ನಿಮ್ಮ ಒಂದೊಂದು ಏನು ಹೆಲ್ಪು, ಟಿಪ್ಸು, ಸಹಾಯ ಎಲ್ಲನೂ ಇಂಪಾರ್ಟೆಂಟೇ. ಹೇಳ್ಕೊಟ್ರೆ ಕಲ್ತ್ಕೊಳೋಣ, ಅದರಲ್ಲಿ ಮಾಡೋಣ ನೆಕ್ಸ್ಟ್.
ಬಸ್ ನೋಡ್ರಿ, ಎಲೆಕ್ಟ್ರಾನಿಸಿಟಿ ಅನೇಕಲ್ಲಿ ಬಸ್ ಯಾಕೋ ಕೆಟ್ಟೋಗಿ ನಿಂತ್ಕೊಂಡ್ಬಿಡುತ್ತೆ. ಸರಿ, ಇನ್ನೊಂದು ಏನಪ್ಪ ಅಂದರೆ, ನಾವು ಬಸ್ಸಲ್ಲಿ ಇರ್ತೀವಿ ಅಂದ್ಕೊಳ್ಳಿ. ಬಸ್ಸಲ್ಲಿದ್ದಾಗ ನಮಗೆ ಬಸ್ಸು ಚೆನ್ನಾಗಿ ಅನಿಸುತ್ತೆ. ಅಂದರೆ ಕಾರ್ನವರು ಬೈಕ್ನವರು ಅಡ್ಡ ಬಂದಾಗ ಏನಾದರೂ ಬಂದಾಗ ಬಸ್ನಲ್ಲಿ ಕೂತಿದ್ದಾಗ ಬಸ್ನವ್ರು ಅವ್ರನ್ನ ಬೈಕ್ ಮಾಡೋದು. ಅದೇ ನಾವೇನೇ ಬೈಕ್ ತೊಗೊಂಡು ಅಥವಾ ಇನ್ನೊಂದು ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಬಸ್ನವ್ರು ಬೈಕ್ ಏನ್ರು ಇವರು BMTC ಅವ್ರು ಅಡ್ಡ ಬರ್ತಾರೆ, ಸ್ಪೀಡಾಗಿ ಹೋಗ್ತಾರೆ ಅಂತ ಅವ್ರನ್ನ ಬೈಕ್ ಮಾಡೋದು. ಹಿಂಗೆ ನಾವು ಹೆಂಗೆ ಅಂದರೆ ಯಾವ ಸೈಡ್ ನಿಂತ್ಕೊಂಡಿರ್ತೀವಿ ಅದು ನಮಗೆ ಚೆನ್ನಾಗೇ ಅನಿಸುತ್ತೆ. ಯಾರೇನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಬಂದಮೇಲೆ ಎಲ್ಲ ಏನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಇದ್ದಾಗ ಆದರೂ ಸ್ವಲ್ಪ ರ್ಯಾಶು ಓಡಿಸ್ತಾರೆ, ಎಲ್ಲರೂ ಅಲ್ಲ. ಆದರೆ ನೀವು ಹುಷಾರಾಗಿ ಹೋಗಿ, ಸೇಫ್ ರೈಡ್ ಮಾಡಿರಿ. ಬಿಸಿಲು ಬರ್ತಾಯಿದೆ ಕಣ್ರಿ, ಬಿಸಿಲು. ಲಾಲ್ಬಾಗ್ ಇಲ್ಲೇ ಕಾಣ್ತಿದೆ ನೋಡಿ, ಲಾಲ್ಬಾಗ್. ಅಲ್ಲ ಗೈಸ್, ಅಲ್ಲಿ ಬಸ್ ಕಾಣಿಸ್ತಿದೆ ಅನ್ಸುತ್ತೆ. ಆ ಬಸ್ ನೋಡಿ, ಚಳ್ಳಕೆರೆ ಗಾಡಿ ಇದೆ. ಇಲ್ಲಿದೆ ಚಳ್ಳಕೆರೆ ಗಾಡಿ, ಬೆಂಗಳೂರು ಟು ಚಳ್ಳಕೆರೆ. ಅದೇ ಆಶ್ಚರ್ಯ ಆಗ್ತಿರೋದು, ಇಲ್ಲಿ ಬಂದುಬಿಟ್ಟಿದೆಯಲ್ಲ ಬಸ್ಸು ಅಂತ. ಯಾವ ಚಳ್ಳಕೆರೆನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚಳ್ಳಕೆರೆ ಗಾಡಿ. ನಮ್ಮ ದುರ್ಗದ ಗಾಡಿ ಕಂಡ್ರೆ ಎಲ್ಲಿ ನೋಡಿರೋ ಖುಷಿನೇ. ಟ್ರಾಫಿಕ್ ಇವಾಗ ಬಿಡುತ್ತೆ ನೋಡಿ, ಚಳ್ಳಕೆರೆ ಗಾಡಿ ಹೋಯ್ತು. ಯಾರ್ಯಾರು ಚಳ್ಳಕೆರೆ ಹೋಗ್ತೀರಾ ಬಸ್ ಹತ್ಕೊಂಡ್ಬಿಡಿ. ಟ್ರಾಫಿಕ್ ಬಿಡ್ತು. ಗುರು ಏನು ಟ್ರಾಫಿಕ್ ಗುರು, ಅಲ್ಲಿಂದ ಇಲ್ಲಿ ಮೂವ್ ಆಗಂಗಿಲ್ಲ. ಅವನ ಅಜ್ಜಿ ನಾಡಚ್ಚು ಮತ್ತೆ ಟ್ರಾಫಿಕ್ ಬಿದ್ದುಬಿಡುತ್ತೆ. ಸೊ ಬೇಜಾರು ಗುರು ಇದೊಂದು. ನೋಡಿ, ಕಾರ್ಗಳಿಂದ ಹೋದ್ರೆ ಹಿಂಗೆ ಹೋಗ್ಬೇಕು. ಅವ್ರು ನೋಡಿ ಹೆಂಗೆ ನುಕ್ಕೊಂಡು ಹೋಗ್ತಾರೆ. ಹಂಗೆ ಹಿಂದೆ ಯಾವನಾನ ಬರಲಿ. ಚಳ್ಳಕೆರೆ ಹಠವಾದಿ. ಟೈಮ್ ನೋಡಿ 3:30. ಯಾರು ಎಲೆಕ್ಟ್ರಾನಿಸಿಟಿ ಗೊತ್ತಿಲ್ಲ. ಇದೆಲ್ಲಿದು? ಮಡಿವಾಳ ರೋಡ್, ಲಾಲ್ಬಾಗ್ ಹತ್ರ. ಯಾರ್ಯಾರು ಚಳ್ಳಕೆರೆಗೆ ಇಲ್ಲಿಂದ ಹೋಗ್ಬೇಕು ಅಂತಿದ್ರೆ ಡೈರೆಕ್ಟಾಗಿ ಹತ್ಕೊಂಡು ಹೋಗ್ಬಿಡ್ರಿ. ಇದೇ ಚಳ್ಳಕೆರೆ ಗಾಡಿ. ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲಪ್ಪ. ಹಾಂ ನೋಡಿ, ಅಲ್ಲಿಂದ ಇಲ್ಲಿ 5 ನಿಮಿಷನೂ ಆಗಿಲ್ಲ, ಮತ್ತೆ ಟ್ರಾಫಿಕ್ ನಿಂತ್ಕೊಂಡ್ಬಿಡ್ತು. ಬೆಂಗಳೂರಾಗಿ ಇದೊಂದು. ಮತ್ತೆ ಸಿಗೋಣ. ಲಾಲ್ಬಾಗು ಎಂಟ್ರಿ ಆಗಿದ್ದೀವಿ. ಇದೇ ಎಂಟ್ರಿ. ಇವತ್ತು ಫ್ರೀ ಇದೆ ಕಣ್ರಿ, ಬನ್ನಿ ಯಾರ್ಯಾರು ಬರ್ತೀರಲ್ಲ. ಎಂಟ್ರಿ ಆಗಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಲಾಲ್ಬಾಗ್ ನೋಡೋಕ್ಕೆ ತುಂಬ ಜನ ಇದ್ದಾರೆ. ನನ್ನ ವಾಯ್ಸ್ ಕೇಳಿಸುತ್ತೇನೋ? ಕೇಳಿಸಲ್ಲ ಗೊತ್ತಿಲ್ಲ. ಮೈಕ್ ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ. ಲಾಲ್ಬಾಗ್ ಬೇಜಾನ್ ಜನ ಇದ್ದಾರೆ ಅವತ್ತೆಲ್ಲ ಫುಲ್ಲು. ಇನ್ನು ಹೋಗೋರು ಇದ್ದಾರಪ್ಪ ಎಷ್ಟೊಂದು ಜನ, ನೋಡ್ಕೊಂಡು ಬಂದಿರೋರು ಎಷ್ಟೊಂದು ಜನ. ಸೊಂದೆಗೆಲ್ಲ ಬರ್ತಾರಲ್ಲ ಮಾರ. ನೋಡಿ ಜನ ವಿಡಿಯೋ ಆಗ್ತೈತೆ. ಲಾಲ್ಬಾಗ್ ಇದ್ವಿ, ಮುಂದೆ ಹೋಗಿ ಇನ್ನೂ ವಿಡಿಯೋ ಮಾಡ್ತೀನಿ ಬನ್ನಿ. ನೋಡಿ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಕೇಳಿಸಲ್ಲ ಅನ್ಸುತ್ತೆ ಮಾತಾಡೋದು, ಕೇಳಿಸುತ್ತಾ? ಸಾರ್ವಜನಿಕರ ಗಮನಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಟಿಕೆಟ್ ಬಂದ್ಬಿಟ್ಟು ನೋಡಿ, ಒಬ್ಬರಿಗೆ 100 ರೂಪಾಯಿಯನ್ನು ನೀಡಿ ಪ್ರವೇಶ ರಸೀದಿಯನ್ನು ಪಡೆದು ಒಳಗಡೆ ಒಬ್ಬರಿಗೆ 200 ರೂಪೀಸ್. ಇಲ್ಲೇ ಆಯ್ತು ನೋಡಿ ಕ್ಯಾಶ್. ಆಫ್ಲೈನಲ್ಲಿ ಪೇಮೆಂಟ್ ಇಲ್ಲೇ ಮಾಡೋದು. ಸೊ ಒಬ್ಬರಿಗೆ 100 ರೂಪೀಸು. ಇದೇ ಒಳಗೆ ಹೋಗೋದು ಎಂಟ್ರಿ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ಟಿಕೆಟ್. ಏನೋ ಲಾಲ್ಬಾಗಿಗೆ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಲಾಲ್ಬಾಗಲ್ಲಿ ಇದ್ದೀವಿ ಆಲ್ರೆಡಿ. ಇಲ್ಲಿ ನಮ್ಮ ಇಬ್ಬರು ಕಂಪ್ನಿಯವ್ರು ಸಿಕ್ಕಿದ್ರು. ಸೊ ಇಲ್ಲಿದ್ದಾರೆ ನಮ್ಮ ಫ್ರೆಂಡ್ಸು.
ನೋಡಿ ಇಂಡಿಪೆಂಡೆನ್ಸ್ ಡೇ ಎಷ್ಟು ಚೆನ್ನಾಗಿ ಆಚರಿಸ್ತಿದ್ದಾರೆ ಅಂದರೆ ಬೆಂಕಿ ಆಚರಿಸ್ತಿದ್ದಾರೆ. ಆಲ್ರೆಡಿ ಇವ್ರು 2 ಗಂಟೆಗೆ ಬಂದಿದ್ದು ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಿದ್ದಾರೆ. ಸೊ ನಾವು ಇವಾಗ ಒಳಗೆ ಹೋಗಬೇಕು. ಇವಾಗ ಎಂಟ್ರಿ ಆಗಿದ್ದೀವಿ, ನೋಡ್ಕೊಂಬರೋಣ ಹೆಂಗಿದೆ ಅಂತ. ಆನ್ಲೈನ್ ಅಂತೂ ವರ್ಕ್ ಆಗ್ತಿಲ್ಲ, ಆಫ್ಲೈನು ಬರೋರು ಇಟ್ಕೊಂಬ. ನೋಡ್ರಿ ನಮ್ಮ ದೋಸ್ತ್ ಆ್ಯಪಲ್ಲಿ ಇಟ್ಕೊಂಡಿದ್ದಾರೆ, ನಾವು ಸುಮ್ಮನೆ ಬೇಸ್ ಇವಾಗ ಸೆಲ್ಫ್ ಪ್ರಮೋಷನು. ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀನಿ. ಸೊ ಸೆಲ್ಫ್ ಪ್ರಮೋಷನ್ नीचे हाँ एग्जिट क्या वही ना वही लगा था उधर पे नीचे ಅಣ್ಣ ಬರ್ತಿಲ್ಲ ಇದು ನಾನು ನೆಟ್ವರ್ಕ್ ತಗೊಂಡು ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ, ಇನ್ನೂ ಹೋಗೇ ಇಲ್ಲ ನಾವು. ಇಲ್ಲಿ ಬೆಟ್ಟ ಇದೆಯಲ್ಲ ಲಾಲ್ಬಾಗಲ್ಲಿ, ನೋಡಿ ಇದೆ ಬೆಟ್ಟ, ಅಲ್ಲಿ ದೇವಸ್ಥಾನ, ಅಲ್ಲೇ ಬಂದಿದ್ದೀವಿ. ಇನ್ನೂ ಹೋಗಬೇಕು ಮುಂದೆ. ಸೊ ಇನ್ನು ಒಳಗೆ ಹೋಗ್ಬೇಕು, ಫ್ಲವರ್ ಶೋ ನೋಡಬೇಕು, ನೋಡಿಲ್ಲ. ಇಲ್ಲೇ ಟೈಮ್ ಆಗುತ್ತೆ. ಫೋಟೋ ತಗೊಳೋದು, ಅಲ್ಲಿ ನೋಡೋದು ಇಲ್ಲಿ ನೋಡೋದು ಬರೀ ಇದೇ ಆಗೋಯ್ತು ಜೀವನ. ಸೊ ಬನ್ನಿ ಒಂದು ಅಲ್ಲಿ ಮೇಲೆ ಹೋಗ್ಬಿಟ್ಟು ಒಂದು ಫೋಟೋ ವೀಡಿಯೋ ತೋರಿಸ್ತೀನಿ ಯಾವ ಥರ ಬರುತ್ತೆ, ಯಾವ ಥರ ಕಾಣುತ್ತೆ ಅಂತ. ಅದಾದಮೇಲೆ ಫ್ಲವರ್ ಶೋ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ, ಮತ್ತೆ ಸಿಗೋಣ. ಟಾಪ್ ಹ್ಯಾಂಗಲ್ಲಿ ಬಂದಿದ್ವಿ, ಇದೇ ಟಾಪು. ಇಲ್ಲೊಂದು ದೇವಸ್ಥಾನ ಇದೆ, ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಲಿಂದ ಡೌನ್ ಹೆಂಗೆ ಕಾಣ್ತಿದೆ. ತುಂಬ ಜನ ಇದ್ದಾರೆ ಇವತ್ತಂತೂ. ಎಲ್ಲ ಇಂಡಿಪೆಂಡೆನ್ಸ್ ಡೇ ಫುಲ್ ಜೋರಾಗಿ ಮಾಡ್ತಿದ್ದಾರೆ. ಎಷ್ಟು ಹುಡುಗಿರು ಬೇಕಾದ್ರೆ ಎಷ್ಟು ಹುಡುಗಿರು. ಸುಮ್ಮನೆ ತಮಾಷೆಗೆ ನಮ್ಮ ತಂಬಿ ಹಂಗೆ ಅವಾಗ ಕಾಮಿಡಿ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿ ಎಷ್ಟು ಜನ ಎಲ್ಲ ಫೋಟೋಶೂಟ್ ಹೆಂಗೆ ಮಾಡ್ತಿದ್ದಾರೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ, ಎಂಟ್ರಿ. ಯಾರು ಹೊರಗೆ ಬರೋರು ಬರ್ತಾರೆ, ಒಳಗೆ ಹೋಗೋರು ಹೋಗ್ತಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ ಒಳಗೆ ಹೋಗ್ತಿದ್ವಿ, ಫ್ಲವರ್ ಶೋ ನೋಡ್ಕೊಂಬರೋಣ, ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ಫಾರ್ ದ ಫಸ್ಟ್ ಟೈಮ್. ನೋಡಿ ಯಾವುದೋ ಜಾವಾತಿ ಅಂತೆ. ಸೊ ಇಲ್ಲೆಲ್ಲ ಮರ ಗಿಡವೇ ಇಟ್ಬಿಟ್ಟಿದ್ದಾರೆ, ಎಲ್ಲ ಡಿಫ್ರೆಂಟ್ ನೋಡಿ, ಎಲ್ಲ ಇಷ್ಟೊಂದಿದ್ದಾವೆ. ಇದು ಬೆಂಕಿ ಇದೆ ನೋಡಿ, ಇದು ಚೆನ್ನಾಗಿದೆ. ಹಾಯ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಂದ ಬಂದಿದ್ದೀವಿ, ಒಂದೆರಡು ಫೋಟೋ, ಬರೀ ಫೋಟೋ ತೊಗೊಳೋದೇ ಆಯಿತು, ಬರೀ ಫೋಟೋ ಶೂಟೇ. ಸೊ ಇವಾಗ ಲೇಕ್ ಹತ್ರ ಬಂದಿದ್ದೀವಿ. ಲೇಕ್ ಲಾಲ್ಬಾಗಲ್ಲಿ ಒಂದು ಲೇಕ್ ಇದೆ ಗೊತ್ತಲ್ವಾ, ನೋಡಿ ಲಾಲ್ಬಾಗ್ ಇದೆ ಲೇಕು, ಇದೇ ನೋಡಿ ಲೇಕ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಇದೇ ಲೇಕ್. ಅಲ್ಲಿ ಅವಾಗ ಚೆನ್ನಾಗಿ ಕಂಡಿಲ್ಲ, ಇವಾಗ ನೋಡಿ ಕ್ಲಿಯರಾಗಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ. ನೋಡಿ ಇದೇ ಪಂಪ್ ಸೆಟ್ಟು, ಇಲ್ಲಿಂದ ನೀರು ಅಪ್ ಮಾಡುತ್ತೆ. ಇದೆಲ್ಲ ನೋಡಿ ನೇಕ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದನೇ ನೀರು ಬೀಳೋದು, ಬಟ್ ಇವತ್ತು ಬಿಟ್ಟೇ ಇಲ್ಲ ಯಾಕೋ. ಯಾರು ಗುರು ಇಂಥ ಟೈಮಲ್ಲಿ ಬಿಡೋಲ್ಲ. ನೋಡಿ ಇದೇ ಲೇಕು. ಜನಗಳಿರೋ ದಿನ ಅದ್ಭುತ, ಯಾರು ನೋಡೋಕ್ಕಾಗಲ್ಲ. ಜನ ನೋಡ್ಬೇಕಷ್ಟೇ, ಬೇರೆ ಏನು ನೋಡೋಕ್ಕಾಗಲ್ಲ. ನೋಡಿ ಇಲ್ಲೇ ಇರೋದು, ಇಲ್ಲೇ ಬರುತ್ತೆ ನೀರು, ಇವತ್ತು ಬಿಟ್ಟಿಲ್ಲ. ಇದೇ ಲೇಕ್, ಇದೊಂದೇ ಲೇಕ್ ಇರೋದು ಇಲ್ಲಿ ಲಾಲ್ಬಾಗಲ್ಲಿ. ಲೇಕ್ ನೋಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಬರೀ ಫೋಟೋ ತೊಗೊಳೋದೇ ಆಯಿತು, ನೋಡೋಕ್ಕಂತೂ ಸೀರಿಯಸ್ಲಿ ಆಗ್ತಾಯಿಲ್ಲ. ತುಂಬ ಜನ ಇದ್ದಾರೆ. ನಮ್ಮ ತಂಬಿಯಲ್ಲಿ ಕುತ್ಕೊಂಡಾನೆ, ಹೋಗಿ ಕುತ್ಕೊಂಡಾನ ಅಲ್ಲಿ. ನಾವು ಓಡಾಡಿರೋದೇ ಕಡಿಮೆ, ಬಟ್ ಫೋಟೋ ತೊಗೊಂಡಿದ್ದಕ್ಕೆ ಸುಸ್ತಾಗ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ ಒಂದು ಹತ್ರ. ಇವತ್ತು ಪಕ್ಕ ಲಾಲ್ಬಾಗಲ್ಲಿ ಎಲ್ಲರೂ ಇಂಡಿಪೆಂಡೆನ್ಸ್ ಪಕ್ಕ ಆಚರಿಸಿದ್ದಾರೆ. ಎಲ್ಲರೂ ಸ್ವತಂತ್ರವಾಗಿ ತಿರುಗ್ತಿದ್ದಾರೆ. ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತೆಲ್ಲ ಫ್ರೀಡಮ್, ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿರೋದು ಒಂಥರ. ಆಗಮಿಸಿದ್ದು ನಮ್ಮ ಬಳಿ ಇರುವ ಬೆಲೆ ಬಾಳುವ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ಬಾಗ್ ಪೊಲೀಸ್ ಹೋರಾಟ. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನ ಸುತ್ತಾಡ್ಕೊಂಡು ಅಂತೂ ಇಂತೂ ಗ್ಲಾಸ್ ಹೌಸ್ ಹತ್ರ ಬಂದಿದ್ವಿ. ಇಲ್ಲಿ ಅದು ಕಾಣ್ತಿದೆಯಲ್ಲ ದೂರದಲ್ಲಿ, ಅದೇ ಗ್ಲಾಸ್ ಹೌಸ್. ಎಲ್ಲೆಲ್ಲಿ ಬಂದಿದ್ದೀವೋ ಗೊತ್ತಿಲ್ಲ, ಏನೇನು ನೋಡಿದ್ವಿ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಅದೇ ಗ್ಲಾಸ್ ಹೌಸ್ ಅಲ್ಲಿ ಸಿಗೋದು. ಸೊ ಗ್ಲಾಸ್ ಹೌಸ್ ಹತ್ರ ಒಳಗಡೆ ಹೋಗೋಣ, ಹೇಗಿರುತ್ತೆ ಏನು ಅಂತ ನೋಡೋಣ ಒಂದ್ಸಲ. ಮೋಡ ಕವಿದ ವಾತಾವರಣ ಹೆಂಗಿದೆ ನೋಡಿ. ಮೋಡ ಎಲ್ಲ ಬ್ಲ್ಯಾಕ್ ಮಳೆ ಬರೋ ಚಾನ್ಸ್ ಇದೆ. ಸದ್ಯ ನಾವು ಹೋಗೋವರೆಗೂ ಮಳೆ ಬಂದಿಲ್ಲ ಅಂದರೆ ಸಾಕು, ನೆನ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ.
ನಾವಿನ್ನೂ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಒಟ್ನಲ್ಲಿ ಹೋದ್ಮೇಲೆ ಬರಲಿ, ನೈಟ್ 10 ಗಂಟೆ ಆದರೂ ಪರವಾಗಿಲ್ಲ. ನೋಡಿ ಇಲ್ಲಿ ಇಂಡಿಯಾದ ಫ್ಲಾಗ್ ಥರ ಬರೀತಾರೆ, ಬರ್ಸ್ಕೊಂಡು ಬರ್ಸ್ಕೊಳ್ಳಿ. ಬ್ಯಾಂಕ್ ಪ್ರಮೋಷನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ. ನೋಡಿ ನಮ್ಮ ದೇಶದ ಬೆನ್ನೆಲುಬು ರೈತ ಇಲ್ಲೇ ನಿಂತ್ಕೊಂಡಿದ್ದಾನೆ. ಅವ್ರನ್ನೂ ಇಟ್ಟಿದ್ದಾರೆ, ಹೆಂಗೋ ಪರವಾಗಿಲ್ಲ, ಅವ್ರನ್ನೂ ಇಟ್ಟಿದ್ದಾರೆ, ತೋರಿಸಿದ್ದಾರೆ ಇಲ್ಲಿ. ಸೊ ಒಳಗಡೆ ಹೋಗಿ ಬರೋಣ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ರೈತರಿದ್ದಾರೆ, ಹಸು ಏನೋ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಚೆನ್ನಾಗಿ ಮಾಡಿದ್ದಾರೆ. ಹಂಗೇನೆ ಈ ಕಡೆ ಪಕ್ಕದಲ್ಲಿ ಬಂದರೆ ಇಲ್ಲೊಂದು, ಹಂಗೆ ಈ ಕಡೆ ಬಂದರೆ ಇಲ್ಲೊಂದು ಸಿಂಹ ಇದೆ. ಅದು ಮೇ ಬಿ ಬಾವಿ ಥರ ಅಂತ ಅಂದ್ಕೊತೀನಿ. ಇದು ಬಂದ್ಬಿಟ್ಟು ಮೊಲ. ನೋಡಿ ಮಸ್ತಿದೆ, ಬೆಂಕಿ ಇದೆ ನೋಡಿ. ವಾಟ್ರ್ ಹೆಂಗೆ ಬರ್ತಾ ಇದೆ, ಏನಂತ ಗೊತ್ತಿಲ್ಲ. ಗ್ಲಾಸ್ ಹೌಸ್ ಇದು. ಇದು ಗ್ಲಾಸ್ ಹೌಸು. ಸೊ ಗ್ಲಾಸ್ ಹೌಸ್ ಹತ್ರ ಬಂದಿದ್ದೀವಿ, ಒಳಗಡೆ ನೋಡೋಣ. ನೋಡಿ ಇದು ನೋಡ್ಬೇಕಷ್ಟೇ. ಕೂಲ್ ಐತೆ ನೋಡಿ ಇವೆಲ್ಲ. ನೀರಲ್ವೇನು, ಅದಕ್ಕೆ ಕೂಲ್ ಇರುತ್ತೆ. ಇದೇ ಗ್ಲಾಸ್ ಹೌಸ್ ಎಂಟ್ರಿ. ಅಲ್ಲಿ ಒಳಗಡೆ ಹೋಗ್ಬೇಕು, ಅಲ್ಲಿ ಹೋಗ್ತಿದ್ದಾರೆ, ಈ ಕಡೆ ಹೋಗ್ತಿದ್ದಾರೆ, ಎರಡು ಕಡೆ ಹೋಗ್ತಿದ್ದಾರೆ. ಇಲ್ಲಿ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಣ ಇಬ್ಬರು ಇದ್ದಾರಲ್ಲಿ. ಹಿಂದೆ ಕೋಟೆ ಇದೆ. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಒಳಗಡೆ ಹೋಗೋಣ ಬನ್ನಿ. ಇಲ್ಲೇ ನೋಡಿ, ಇವರೇ ಕಿತ್ತೂರು ರಾಣಿ ಚೆನ್ನಮ್ಮ. ಅದು ಕೋಟೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮಲ್ಲಿರೋದು. ಇದೇ ನೋಡಿ ಫ್ಲವರ್ ಡೆಕೋರೇಷನ್ ಅಂದರೆ ಇಷ್ಟೇ ಅಲ್ವಾ, ಜಾಸ್ತಿ ಏನಿಲ್ಲ ರೀ, ಇಲ್ಲೇ ಇರೋದು. ಇದು ನೋಡೋಕೆ ಬರ್ಬೇಕಷ್ಟೇ, ಇನ್ನೊಂದು ಜನ ನೋಡ್ಕೊಂಡು ಹೋಗಿ ಬರ್ಬೇಕಷ್ಟೆ. ಸೇವಂತಿಗೆ ಇದು ಕೆಲಂಚು, ಇದು ಇರಬೇಕನ್ಸೋದು ಮೇ ಬಿ. ಇದ್ಯಾವುದು ಗೊತ್ತಾಗ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವುದೋ ಸಾಲ್ವಿಯಾ ಅಂತೆ. ಎಲ್ಲ ಥರದ ಹೂಗಳು ಬೆಳೆಸ್ಬಿಟ್ಟಿದ್ದಾರೆ. ಇದು ಟೊರೋನಿಯಾ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ಸೆಲೋಶಿಯಾ ಅಂತೆ. ರಾಜಮಲ್ಲ ಸರ್ದಾರ್ ದೇಸಾಯಿ ಇವರೇ, ಗೊತ್ತಿ. ಕೆನರಾ ಬ್ಯಾಂಕ್ ಪ್ರೆಸೆನ್ಸ್. ಇಲ್ಲಿ ಅಲ್ಲಿ ನೋಡಿ, ಕೆನರಾ ಬ್ಯಾಂಕ್ ಪ್ರೆಸೆನ್ಸ್. ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ ಅಂತ. ರಾಜ ಮಹಾರಾಜ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಪುಷ್ಪ ಹೂವಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಾಣಿ ಚೆನ್ನ 1752 1606 ಇರ್ತವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ 24 ವರ್ಷ ಅಂದರೆ ಹುಟ್ಟಿ ದೊಡ್ಡವಳಾಗಕ್ಕೆ ಒಂದು 25 ವರ್ಷ. ಒನಕೆ ಓಬವ್ವ ಕಿತ್ತೂರು ಅಂತೀನಿ, ಚಿತ್ರದುರ್ಗದ ಒನಕೆ ಓಬವ್ವ. ಒನಕೆ ಓಬವ್ವ ನಮ್ಮ ದುರ್ಗದ ಹುಡುಗಿ ಅಲ್ಲ. 18ನೇ ಶತಮಾನ ನೋಡಿ, ಒನಕೆ ಓಬವ್ವ ದುರ್ಗ ಚಿತ್ರದುರ್ಗದ. ಒನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗದ ಇವರೇ ನೋಡಿ, ವೀರವನತೆ ಓಬವ್ವ. ಬಾಳೆಗಾರ
ನೋಡಿ ಜನಸಾಗರ ಇದೆ ಇಲ್ಲಿ. ಜನಜಾತ್ರೆ ಸಂಜೆ ಆಗ್ತಾ ಜಾತ್ರೆ ಜನಜಾಟ ಜನ ಸಾಮ್ರಾಜ್ಯ. ಸಂಜೆ ಆಗ್ತಾ ವೆದರ್ ಅಂತ ಏನೋ ವೆದರ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ವಾಕಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇಲ್ಲಿ ಎಲ್ಲ ತಿನ್ನೋ ಐಟಮ್ಮು ಹಾಗೆ ಡೈಲಿ ಯೂಸ್ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡಿ ಅಂಗಡಿಗಳು ಹಾಕ್ಕೊಂಡ್ಬಿಟ್ಟಾರೆ ಎಲ್ಲ. ಓನ್ಲಿ 20 ರುಪೀಸ್ ಅಂತೆ. ಊಟಿ ಡ್ರೈ ಫ್ರೂಟ್ಸ್ ಅಂತೆ. ಊಟಿ ಡ್ರೈ ಫ್ರೂಟ್ಸ್ ಓನ್ಲಿ 20 ರುಪೀಸ್. ಸೈಕಲ್ ಅಗರಬತ್ತಿ, ಇಂದಿರಾಸ್, ಇದೆಲ್ಲ ಶಾಪಿಂಗ್ ಮಾಲ್ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಸೇಲ್ ಇದೆ. ಕರಾವಳಿ ಮಲೆನಾಡಿನ ಉಪ್ಪಿನಕಾಯಿ, ಇದು ಮರದಲ್ಲಿ ಮಾಡಿರೋದು ಅನ್ಸುತ್ತೆ. ಅದೇ ಮರದಲ್ಲಿ ಮಾಡಿರೋದು. ಸಿಂಹ ಇಲ್ಲಿ ನೋಡಿ, ಪೇಂಟಿಂಗ್ ಮಾಡಿರೋದು ಇಲ್ಲಿ. ಜೇನು ಅಂತ ನೋಡೋ, ಇದು ಪೊನ್ನಮ್ಮಸ್ ನಾಟಿ ಜೇನು ಅಲ್ಲೊಳಗಡೆ. ಇಷ್ಟೇ ನೋಡಿದ್ವಿ, ಇನ್ನೂ ಕೆಲವೊಂದು ಹತ್ರ ಇದ್ದಾವೆ. ಸೊ ನೋಡೋದು ಫ್ಲವರ್ ಡೆಕೋರೇಷನ್ ಎಲ್ಲ. ಹಾಂ, ಇದರಲ್ಲಿ ಅರ್ಧ ನೋಡಿರ್ತೀವೋ ಏನೋ ಗೊತ್ತಿಲ್ಲ, ಇನ್ನೂ ತುಂಬ ಕಡೆ ಇದೆ. ಆಲ್ರೆಡಿ ಟೈಮ್ ಆಯಿತು, ನೋಡೋಕ್ಕೆ ಸ್ವಲ್ಪ ಇನ್ನೂ ಟೈಮ್ ಬೇಕು. ನಾವು ಬಂದಿದ್ದೆ ಲೇಟಾಗಿ, ಸೊ ಟೈಮ್ ಆಗಿರೋ ಕಾರಣ ಎಕ್ಸಿಟ್ ಆಗ್ತೀವಿ. ಸೊ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ರಿಗೂ ಇಷ್ಟೇ ನೋಡಿ, ಲಾಲ್ಬಾಗ್ ಎಕ್ಸಿಟ್ ಆಗಿದ್ದೀವಿ. ಲಾಲ್ಬಾಗು ಇಲ್ಲಿ ನೋಡಿ, ಇಲ್ಲಿ PM ಮೋದಿ ಅವ್ರದ್ದೊಂದು ಪೋಸ್ಟ್ ಹಾಕ್ಬಿಟ್ಟು ಎಲ್ಲೋ ಲೈನ್ ಓಪನ್ ಮಾಡಿರೋದಕ್ಕೆ ಒಂದು ಹಾಕಿದ್ದಾರೆ, ಶಂಕುಸ್ಥಾಪನೆ. ಇದು ಅಲ್ಲಿ ಬಂದ್ಬಿಟ್ಟು ಸಿಗ್ನೇಚರ್ ಹಾಕಿ ಅಂತ ಹಾಕಿ ಬರೆದಿದ್ದಾರೆ. ಸೊ ಬರೋರೆಲ್ಲ ಸಿಗ್ನೇಚರ್ ಮಾಡಿದ್ದಾರೆ ಇಲ್ಲಿ ನೋಡಿ, ಎಷ್ಟೊಂದು ಜನ ಮಾಡಿದ್ದಾರೆ. ಅಲ್ಲಿ ಎಲ್ಲೋ ಲೈನಲ್ಲಿ ಓಡಾಡೋರು ಎಲ್ಲರೂ ಮಾಡಿದ್ದಾರೆ ಇದರಲ್ಲಿ.